ರಾಜ್ಯಾದ್ಯಂತ ಹವಾಮಾನ ಇಲಾಖೆ ನೀಡಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸಹ ಬಿಸಿಲಿದೆ. ಮಧ್ಯಾಹ್ನದ ನಂತರ ಮಳೆ ಆದರೆ ಬೀಳ್ತಿದೆ. ಮೋಡ ಕವಿದ ವಾತಾವರಣದ ಮುಖಾಂತರ ಮಳೆಯಾದರೆ ಬೀಳ್ತಿದೆ. ಇದೇ ನಿಟ್ಟಿನಲ್ಲಿ ಮುಂಗಾರು ಎಂಟ್ರಿ ನೀಡಲಿದೆ ಅಂತ ಹೇಳಿ ಮಾಹಿತಿ ಆದರೆ ನೀಡಲಾಗಿದೆ. ಸೊ ಹಾಗಿದ್ರೆ ಯಾವ ದಿನಾಂಕದಿಂದ ಮುಂಗಾರು ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ನೋಡಿ, ಇದೀಗ ಬಂದಿರತಕ್ಕಂತಹ ಇನ್ಫಾರ್ಮೇಷನ್ ಪ್ರಕಾರ ರಾಜ್ಯಾದ್ಯಂತ ಭಾರಿ ಮಳೆಗಳಾದರೆ ಆಗ್ತಿದೆ. ಹಲವಾರು ಕಡೆ ಭಾರಿ ಮಳೆ ಆಗ್ತಿದೆ. ಕೆಲವು ಕಡೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಮಳೆ ಆದರೆ ಬೀಳ್ತಿದೆ. ಸೊ ನೀವಿರತಕ್ಕಂತಹ ಪ್ರದೇಶದಲ್ಲಿ ನಿಮ್ಮ ಸುತ್ತಮುತ್ತಿನ ಪರಿಸರದಲ್ಲಿ ಹೇಗಿದೆ ಅನ್ನೋದನ್ನು ನಮಗೆ ತಿಳಿಸಿ, ಓಕೆನಾ. ಸೊ ಇದೇ ತಿಂಗಳು ಮೇ 26ನೇ ತಾರೀಕಿನಿಂದ ನೈಋತ್ಯ ಮುಂಗಾರು ಕೇರಳಕ್ಕೆ ಪ್ರವೇಶ ನೀಡಲಿದೆ ಅಂತ ಹೇಳಿ ಇದೀಗ ಹವಾಮಾನ ಇಲಾಖೆ ಕಡೆಯಿಂದ ಮಾಹಿತಿಯನ್ನಾದರೂ ನೀಡಲಾಗಿದೆ. ಅಂತಂದರೆ ಇನ್ನು 2 ದಿನದಲ್ಲಿ ನೈಋತ್ಯ ಮುಂಗಾರು ಸ್ಟಾರ್ಟ್ ಆಗಲಿದೆ, ಓಕೆನಾ. ಸೊ ಇದೇ ನಿಟ್ಟಿನಲ್ಲಿ ಭಾರಿ ಮಳೆ ಆಗ್ತಕ್ಕಂತಹ ಸಾಧ್ಯತೆಗಳಿವೆ. ಪ್ರತಿದಿನ ಎಲ್ಲೆಲ್ಲಿ ಮಳೆ ಆಗುತ್ತೆ ಅನ್ನೋದನ್ನು ನಾವು ನಮ್ಮ ಚಾನೆಲಲ್ಲಿ ಪ್ರತಿದಿನ ಮಾಹಿತಿಯನ್ನು ನೀಡ್ತಿದ್ದೀವಿ. ಸೊ ವೀಕ್ಷಕರು, ನೀವು ಸಹ ಪ್ರತಿದಿನ ಮಾಹಿತಿಯನ್ನು ತಿಳ್ಕೊಬೋದಾಗಿರುತ್ತೆ. ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಇದೀಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.